ಪಾಪ ಕಣ್ರಿ ನಾವೆಲ್ಲ. ನಿಮ್ಮ ಮೋಹನ ಕೃಷ್ಣ ಬಿಜೆಪಿಯ ಪಕ್ಷದಲ್ಲಿ ಬಂದು ನಿಸ್ವಾರ್ಥವಾಗಿ ನಿಮ್ಮ ಮೋಹನ ಕೃಷ್ಣ ಬಿಜೆಪಿಯಲ್ಲಿ ಬಂದು ತನುಮನ ಧನಗಳಿಂದ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಕಷ್ಟಪಟ್ಟಿದ್ದೆ. ಇವತ್ತು ನಮಗೂ ನಿಮ್ಗೆಲ್ಲ ಪಾಪವಾಗಿ. ಕರೆಕ್ಟಾ? ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಬೆನ್ನೆಲುಬಾಗಿ ನಿಂತ ಸಾವಿರಾರು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರುಗಳು. ನಾವೆಲ್ಲ ಇಲ್ಲಿರೋರೆಲ್ಲ ಬಿಜೆಪಿ ನಾಯಕರುಗಳೇ. ಕರೆಕ್ಟಾ? ಇಲ್ಲಿ ಬಿಜೆಪಿ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ನಾವೆಲ್ಲ ಬಿಜೆಪಿನ ತಾನೆ? ಜೋರಾಗಿ ಹೇಳಿ. ಭಾರತೀಯ ಜನತಾ ಪಾರ್ಟಿಗೆ ಇಳಿಸಿ. ಕೋಲಾರ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು, ಕೆಜಿಎಫ್ ಕ್ಷೇತ್ರದಲ್ಲಿ ಮತ ಬಾಂಧವರು ಯಾವ ಪಕ್ಷಕ್ಕೆ ಬೆಂಬಲ ನೀಡುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿ ಮೂಡಿದ್ದು, ಕಾಂಗ್ರೆಸ್ ಒಂದು ಕಡೆ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕಾರ್ಯಕರ್ತರು ಒಂದು ಕಡೆ ಪ್ರಚಾರ ಪ್ರಾರಂಭಿಸಿದ್ದಾರೆ. ಆದರೆ ಕೆಜಿಎಫ್ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಎರಡು ಬಣಗಳಿದ್ದು, ಸಾವಿರಾರು ಬೆಂಬಲಿಗರನ್ನು ಹೊಂದಿರುವ ಸಮಾಜ ಸೇವಕ, ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ವಿ ಮೋಹನ್ ಕೃಷ್ಣ ಅವರು ಯಾವ ಪಕ್ಷಕ್ಕೆ ಪ್ರೋತ್ಸಾಹ ನೀಡುತ್ತಾರೆ ಎಂಬ ಪ್ರಶ್ನೆಯಾಗಿಯೇ ಉಳಿದಿದೆ. ದಿನಾಂಕ 7ರಂದು ಮುಖ್ಯ ಮುಖಂಡರ ಸಭೆಗೆ ಕರೆಯಲ್ಪಟ್ಟಿದ್ದರು. ಸಾವಿರಾರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅವರ ಅಭಿಪ್ರಾಯ ಪಡೆದು ಮುಂದಿನ ದಿನಗಳಲ್ಲಿ ಯಾವ ಪಕ್ಷಕ್ಕೆ ಬೆಂಬಲ ನೀಡುತ್ತಾರೆ ಎಂಬ ಪ್ರಶ್ನೆಗೂ ಹತ್ತಿರದಲ್ಲೇ ಉತ್ತರ ನೀಡುವುದಾಗಿ ತಿಳಿಸಿದ್ದು, ಹಾಗೂ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಅಭಿಪ್ರಾಯ ವ್ಯಕ್ತಪಡಿಸಿದ ಮುಖಂಡರುಗಳು, ಪಕ್ಷ ಮುಖ್ಯವಲ್ಲ, ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಸಮಾಜ ಸೇವಕನಾಗಿ ನಿಮ್ಮ ತೀರ್ಮಾನವೇ ನಮ್ಮ ಅಂತಿಮ ತೀರ್ಮಾನ. ಪಕ್ಷ ಕೈ ಬಿಟ್ಟರೂ ನಾವು ನಿಮ್ಮ ಕೈ ಬಿಡುವುದಿಲ್ಲ ಎಂಬ ಭರವಸೆ ಮೋಹನ್ ಕೃಷ್ಣ ಅವರಿಗೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋಹನ್ ಕೃಷ್ಣ ಅವರ ನಡೆ ಯಾವ ಪಕ್ಷದ ಕಡೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುವವರೆಗೆ ಕಾದು ನೋಡಬೇಕಾಗಿದೆ. ವರದಿ ದೀಪಕ್ ವಿ, DS24 ನ್ಯೂಸ್ ಕನ್ನಡ. ನಾನು ಯಾರಿಗಾದ್ರೂ ₹1 ದುಡ್ಡು ಕೊಟ್ಟು ಇಲ್ಲಿ ಕರ್ಸಿದ್ದೀನಿ, ಮೋಹನ ಕೃಷ್ಣ ಮೇಲೆ ಅಭಿಮಾನಕ್ಕೆಲ್ಲ ಬಂದಿರೋದು ದುಡ್ಡುಗೋಸ್ಕರ ಬಂದಿದ್ದೀವಿ ಅನ್ನೋರು ಇಲ್ಲಿ ಕೈ ಎತ್ತಿ ನೋಡೋಣ. ಅದೇ ನಾನು ₹1 ದುಡ್ಡು ತಗೊಂಡಿಲ್ಲ, ಮೋಹನ ಕೃಷ್ಣಗೋಸ್ಕರ ಬಿಜೆಪಿ ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಅಂದ್ರೆ ಕೈ ಎತ್ತಿ. ಇದು ಕೆಜಿಎಫ್ ತಾಲೂಕಿನ ಸ್ವಾಭಿಮಾನದ, ಇದು ಕೆಜಿಎಫ್ ತಾಲೂಕಿನ ಶಕ್ತಿಯುತವಾದಂತ ಬಿಜೆಪಿ ಸಂಘಟನೆ ಮಾಡಿರ್ತಕ್ಕಂತಹ ಪದಾಧಿಕಾರಿಗಳ ಸಭೆ, ಮುಖಂಡರ ಸಭೆ. ಹೋದ್ಸಲ ನಾನು B.Pharm ತೆಗ್ದಾಗ ಸುಮಾರು 4,000 5,000 ಜನ ಸೇರಿ ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ರಿ. ನಿಮ್ಮ ಕಣ್ಣಲ್ಲಿ ಬಂದಿರುವಂತ ಒಂದು ಹನಿ ನೀರುನು, ನಿಮ್ಮ ಮನಸ್ಸಲ್ಲಿ ಹುಟ್ಟದಂತಹ ದುಃಖವನ್ನ ನನ್ನ ಕಣ್ಣಲ್ಲಿ ಸೋರಿಸಿದಂತ ಒಂದೊಂದು ಹನಿ ನೀರಿಗೂ ಲೆಕ್ಕ ಕೊಡುವಂತ ಸಮಯ ಬಂದೇ ಬರುತ್ತೆ ಅಂತ ನಿಮ್ಮ ಮುಂದೆ ನಾನು ಪ್ರಮಾಣ ಮಾಡ್ತೀನಿ. ಗುರುವಿನಾಗಿರ್ತೀನಿ. ನಿಮ್ಮ ಭಾವನೆಗಳಿಗೆ ಒಂದು ದಿವಸನೂ ಧಕ್ಕೆ ತರದಿರ ನೋಡ್ಕೊಳ್ತೀನಿ. ನಿಮ್ಮ ಒಂದು ಆಸೆಗಳನ್ನ ಯಾವತ್ತೂ ನಾನು ನಿಷ್ಕ್ರಿಯವಂತ ಮಾಡಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ವಿಶ್ವಾಸ, ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಒಂದು ನಂಬಿಕೆಯನ್ನ ನನ್ನ ಮೇಲೆ ಇಟ್ಟಿರುವಂತದಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಬರ್ತೀನಿ ಅಂತ ನಿಮ್ಮ ಮುಂದಕ್ಕೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪಕ್ಷೇತರ ಅಭ್ಯರ್ಥಿ ಅಂತಂದ್ರೆ ಯಾವುದೋ ಬೇರೆ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಹೋಗುವಂತ ಅಭ್ಯರ್ಥಿ ಅಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿರೋದು ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಬರುವಂತ ಅಭ್ಯರ್ಥಿನೇ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಎದೆ ಎತ್ತಿ ಹೇಳಿ ನಿಮ್ಮ ಮನೆ ಮಗ ಮೋಹನ್ ಕೃಷ್ಣ, ನೀವು ಎದೆ ಎತ್ತಿ ಹೇಳಿ ನಿಮ್ಮ ಮನೆ ಮೋಹನ್ ಕೃಷ್ಣ ಯಾವತ್ತಿಗೂ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ಮೀರಲ್ಲ. ಬಿಜೆಪಿಯ ಏನೊಂದು 4 ಸಿದ್ಧಾಂತಗಳೈತೆ, ಭ್ರಷ್ಟಾಚಾರ ಅನ್ನೋದ್ರಲ್ಲಿ ಕೈ ಹಾಕಲ್ಲ. ಕೆಲವರು ಭ್ರಷ್ಟಾಚಾರ ಮಾಡಿನೂ ಮೀಸೆ ತಿರುಗಿಸ್ತಾರೆ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ನನಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣವನ್ನ ಪ್ರೇರೇಪಿಸಬಾರದು ಅಂತ ಹೇಳ್ತಾರೆ. ನನ್ನ ವಂಶದಿಂದ ನನ್ನ ಕುಡಿಯನ್ನ ಅಥವಾ ನನ್ನ ಅಣ್ಣ ತಮ್ಮದ್ರನ್ನ ಯಾವತ್ತೂ ನಾನು ರಾಜಕೀಯಕ್ಕೆ ತರಲ್ಲ. ಇದು ಮಾತು ಬರೆದಿಟ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಪಕ್ಷಕ್ಕೆ ಗೌರವ ಕೊಡಬೇಕು, ಕಾರ್ಯಕರ್ತರನ್ನ ದೇವರಂತೆ ಭಾವಿಸ್ಬೇಕಂತಿರೋಂತ ನಮ್ಮ ಕಾರ್ಯಕರ್ತರ ನೋವುಗಳನ್ನ, ಕಾರ್ಯಕರ್ತರು ಕೊಡುವಂತ ಗೌರವ ನಾನು ಯಾವತ್ತೂ ಕಾಪಾಡ್ಕೊಳ್ತೀನಿ. ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ನಂಬಿಕೆ, ಅದೇ ರೀತಿಯ ಭಾರತೀಯ ಜನತಾ ಪಾರ್ಟಿಗೆ ನಾನು ಸರಿ ಇಲ್ಲ ಅನ್ನೋದಕ್ಕಿಂತ ನನ್ನ ಮನೆಯಿಂದ ರಾಜಕಾರಣ ಇಲ್ಲ ಅನ್ನೋದಕ್ಕೆ ನನ್ನ ಒಂದು ದೂರ ಮಾಡೈತೆ. ನನ್ನ ಜೊತೆ
ರಾಜಕಾರಣಿಗಳು ಅಥವಾ XMLಗಳು ನನ್ನ ಜೊತೆ ಇಲ್ಲ ಅಂತೇಳಿ ನನ್ನ ದೂರ ಮಾಡೈತೆ. ದೂರ ಮಾಡಿದ್ರೂ ಸಹ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ನಿಮ್ ಜೊತೆ ಬರ್ತೀನಿ, ತಾವೆಲ್ಲ ಆಶೀರ್ವಾದ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನಾನು ಇವತ್ತು ಈ ನಿರ್ಧಾರವನ್ನು ತಗೊಳ್ತಾ ಇದ್ದೀನಿ. ಮುಂದಿನ ಲೋಕಸಭಾ ನಿರ್ಧಾರಕ್ಕೂ 2-3 ದಿವಸದಲ್ಲಿ ನಾನು ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇಷ್ಟೊತ್ತು ಬಂದು ಕೂತು ನಾನು ಆಡಿದಂತ ಮಾತುಗಳಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KGF.